ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿಯಲ್ಲಿ ಮಂಡಕ್ಕಿಯಿಂದ ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದೀನಿ. ಮಂಡಕ್ಕಿ ಇದ್ದರೆ ಮನೆಯಲ್ಲಿ ಈ ರೆಸಿಪಿಯನ್ನು ಮಿಸ್ ಮಾಡ್ದಲೇ ಮಾಡಿ. ತುಂಬ ರುಚಿಯಾಗಿರುತ್ತೆ ಮತ್ತು ಮಕ್ಕಳು ಕೇಳಿ ಕೇಳಿ ತಿನ್ನುವ ಒಂದು ಟಿಫನ್ ಅಂತಲೇ ಹೇಳ್ಬೋದು. ತುಂಬ ಸಾಫ್ಟ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು 1 ಕಪ್ ಮಂಡಕ್ಕಿಯನ್ನು ತೊಗೊಂಡಿದ್ದೀನಿ. ಇವಾಗ ಮಂಡಕ್ಕಿನ ನಾನು ವಾಶ್ ಮಾಡ್ಕೊತಾ ಇದ್ದೀನಿ. ಒಂದು 3 ಸರಿ ವಾಶ್ ಮಾಡಿ ಇದನ್ನು ಗಟ್ಟಿ ಮಂಡಕ್ಕಿ ಆದ್ದರಿಂದ 10 ನಿಮಿಷ ನೆನೆಸ್ಕೊತೀನಿ. ನೋಡಿ, ಇದನ್ನು ನಾನು 3 ಸರಿ ವಾಶ್ ಮಾಡ್ಕೊಂಡಿದ್ದೀನಿ. ಈಗ 10 ನಿಮಿಷ ನೆನೆಸ್ಕೊತಾ ಇದ್ದೀನಿ. ಈಗ ಅಷ್ಟರಲ್ಲಿ ಒಂದು ಚಟ್ನಿ ಮಾಡ್ಕೊಳ್ಳೋಣ. ಒಣಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಒಂದು 3, 2 ಟೊಮೊಟೊನ ಈ ಥರ ಹೆಚ್ಚಿ ಈಗ ಬೇಯೋದಕ್ಕೆ ಇಟ್ಕೊತಾ ಇದ್ದೀನಿ. 4 ಮೆಣಸಿಕಾಯಿ ಹಾಕಿದ್ದೀನಿ. ನೋಡಿ, ಕಲ್ಲುಪ್ಪು ಹಾಕ್ಕೊತಿದ್ದೀನಿ ರುಚಿಗೆ ತಕ್ಕಷ್ಟು. ಈಗ 1 ಲೋಟ ನೀರು ಹಾಕಿ ಇದು ಚೆನ್ನಾಗಿ ಮಳಸ್ಕೊತಾ ಇದ್ದೀನಿ. ಮೆಣಸಿಕಾಯಿ ಟೊಮೊಟೊ ಸಾಫ್ಟ್ ಆಗಬೇಕು. ಈಗ ನೋಡಿ, ಮಂಡಕ್ಕಿ ನೆಂದಿದೆ. ಈ ಥರ ಹಿಂಡಿ ತಕ್ಕೊತಾ ಇದ್ದೀನಿ ನಾನು. ನೋಡಿ, ಈ ಥರ ಚೆನ್ನಾಗಿ ಹಿಂಡಿ ತಕ್ಕೊಂಡಿದ್ದೀನಿ ಎಲ್ಲ. ಇವಾಗ ನಾನು 2 ಸ್ಪೂನು ಚಿರೋಟಿ ರವೆ ಹಾಕ್ಕೊತಾ ಇದ್ದೀನಿ ಬೈಂಡಿಂಗಿಗೆ. ಈಗ ಒಂದು ಅರ್ಧ ಕ್ಯಾರೆಟ್ ತುರಿನ ತುರಿದು ಹಾಕ್ಕೊಂಡಿದ್ದೀನಿ, ಅರ್ಧ ಈರುಳ್ಳಿ, ಈಗ ಕ್ಯಾಪ್ಸಿಕಮ್ಮು. ನೋಡಿ, ಹಸಿಮೆಣ್ಸಿಕಾಯಿ ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಆದರೆ ಬಿಡ್ಬೋದು. ನಾನು ಹಾಕ್ಕೊತಾ ಇದ್ದೀನಿ. ಈಗ ಹಸಿ ಶುಂಠಿನ ತುರ್ಕೊತಾ ಇದ್ದೀನಿ ಒಂದು ಸ್ವಲ್ಪ. ಅರ್ಧ ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಖಾರದ ಪುಡಿ, ಚಿಲ್ಲಿ ಫ್ಲೇಕ್ಸ್ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೋಬೇಕಾಗುತ್ತೆ. ನೀರೇನು ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಇದರಲ್ಲೇ ಒಂದು ಸ್ವಲ್ಪ ನೀರೆಲ್ಲ ಇರುತ್ತಲ್ಲ ಅದರಲ್ಲೇ ಕಲಿಸ್ಕೋಬೋದು. ಈ ಥರ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ನೋಡಿ, ಅದಕ್ಕೆ ಬರಬೇಕಾಗುತ್ತೆ. ಇವಾಗ ಕೈಗೆ ಎಣ್ಣೆ ಸವರ್ಕೊಂಡು ನಾನು ರೌಂಡ್ ಶೇಪ್ ಆದರೂ ಮಾಡ್ಕೋಬೋದು. ನಾನು ಮೊಟ್ಟೆ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಈ ಥರ ಎಲ್ಲ ಮಾಡಿಕೊಂಡು ಹಬೆಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಮನೆ ಮಂದಿ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ, ಹೀಗೆ ನಾನು ಎಲ್ಲವನ್ನೂ ಮಾಡ್ಕೊಂಡಿದ್ದೀನಿ. ಈಗ ಟೊಮೊಟೊ ಚೆನ್ನಾಗಿ ಬೆಂದಿದೆಯೋ ಇಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇನ್ನೊಂದು ಸ್ವಲ್ಪ ಗಟ್ಟಿ ಇದೆ, ಇನ್ನೊಂದು ಸ್ವಲ್ಪ ಬೇಯಲಿ ಇದು. ಅಷ್ಟರಲ್ಲಿ ಒಂದು ದಪ್ಪ ತಳ ಪಾತ್ರೆಯಲ್ಲಿ ನೀರು ಹಾಕಿ ನಾನೀಗ ಹಬೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಒಂದು 10 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಇದು ಸಾಫ್ಟ್ ಆಗಿದೆ. ಇವಾಗ ಇದು ಆರಿದ್ಮೇಲೆ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ ಇದನ್ನು. ನೋಡಿ, ಈಗ ಆರಿದೆ ಇದು. ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕೀಗ. ಈಗ ರುಬ್ಕೊಂಬರ್ತೀನಿ ಅದನ್ನು. ಅಷ್ಟರಲ್ಲಿ ಒಂದು ಬಾಣಲೆಗೆ ನಾನು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. 5-6 ಎಸ್ಲು ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಇವಾಗ ರುಬ್ಬಿರೋ ಮಿಶ್ರಣನ ಸೇರಿಸ್ಕೊತಾ ಇದ್ದೀನಿ. ಹೀಗೆ ನಾನು ಒಂದು 2 ನಿಮಿಷ ಬೇಯಿಸ್ಕೊತೀನಿ. ಈಗ 1 ಸ್ಪೂನ್ ಸಕ್ಕರೆ ಹಾಕಿ ಮತ್ತೆ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಚಿಲ್ಲಿ ಫ್ಲೇಕ್ಸ್ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆರಿಗೋನೋ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ನನಗೆ, ಹಾಗಾಗಿ ನಾನು ಒಂದು 1/4 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. ನಾನು ಟೊಮೊಟೊ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ದೆ, ಇವಾಗ ಹಾಕಿರಲಿಲ್ಲ. ಒಂದು ಸ್ವಲ್ಪ ಕಮ್ಮಿ ಅನ್ನಿಸ್ತು, ಹಾಗಾಗಿ ಒಂದು 1/4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸಾದ್ಮೇಲೆ ನಾನು ತಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಪಿಜ್ಜಾ ಸಾಸ್ ಇರುತ್ತಲ್ಲ, ಸೇಮ್ ಹಾಗೇ ಇರುತ್ತಿದು. ನೋಡಿ, ಈಗ ಇದು 10 ನಿಮಿಷ ಆಯಿತು, ಚೆನ್ನಾಗಿ ಬೆಂದಿದೆ ಈಗ ಇದು. ನೋಡಿ, ಈಗ ತಕ್ಕೊತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಅಂತೂ ತುಂಬ ಇಷ್ಟಪಡ್ತಾರೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇನ್ನೊಂದು ಸ್ವಲ್ಪ ರುಚಿ ಬರಬೇಕು ಅಂದರೆ
1 ಸ್ಪೂನ್ ಎಣ್ಣೆ, ಒಂದು ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿ. ಈಗ ಮಂಡಕ್ಕಿಯಿಂದ ಮಾಡಿರುವ ಈ ಟಿಫನನ್ನು ಅದರಲ್ಲಿ ಹಾಕಿ ಮತ್ತೆ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದ್ಸಲಿ ಈ ಥರ ನಾವು ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡಿದ್ರೆ ರುಚಿ ಡಬ್ಬಲ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನೀಗ ಸರ್ವ್ ಮಾಡ್ತಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ತಿಂಡಿ ತಿನ್ನಲ್ಲ ಅನ್ನೋರು ಸಹ ತಿಂತಾರೆ, ಅಷ್ಟು ಚೆನ್ನಾಗೇ ರುಚಿ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.